ಈ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ? ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ, ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ IT ಸೆಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ. ಬಟ್ ಆಧಾರ ಇಲ್ಲದೆ ಇರೋ ಆರೋಪಗಳಿಗೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಬೇರೆಯವ್ರ ಹೇಳಿಕೆ ಬಗ್ಗೆ ನನಗೆ ಕೇಳಬೇಡಿ. ಬೇರೆಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೊಣೆಗಾರ ಆಗೋಕ್ಕಾಗಲ್ಲ. ಆದರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲಿ ಮಾತನಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರಿಂದ ಮಾತಾಡ್ತಿದ್ದೀನಿ, ಇನ್ನೂ ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡೋದು. ಈ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ? ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ, ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ IT ಸೆಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ. ಬಟ್ ಆಧಾರ ಇಲ್ಲದೆ ಇರೋ ಆರೋಪಗಳಿಗೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಬೇರೆಯವ್ರ ಹೇಳಿಕೆ ಬಗ್ಗೆ ನನಗೆ ಕೇಳಬೇಡಿ. ಬೇರೆಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೊಣೆಗಾರ ಆಗೋಕ್ಕಾಗಲ್ಲ. ಆದರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲಿ ಮಾತನಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರಿಂದ ಮಾತಾಡ್ತಿದ್ದೀನಿ, ಇನ್ನೂ ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡೋದು.